ಕೀರ್ತಿ ಧರ್ಮರಾಜ್ ಗೊತ್ತಾಯ್ತಲ್ಲ, ಧರ್ಮರಾಜ್ ಅವರ ಮಗ, ಕೀರ್ತಿರಾಜ್ ಅವರ ಮಗ. ಭಾಳ ದೊಡ್ಡ ವಿಲನ್ ಅವರು ಒಂದು ಕಾಲದಲ್ಲಿ. ಇತ್ತೀಚೆಗೆ ಅಂತಂದರೆ ನಿಮಗೆ ಅಧ್ಯಕ್ಷರು ಸಿನಿಮಾದಲ್ಲಿ ನಮಸ್ತೆ ಸರ್ ಅನ್ನುವಾಗ ಆ ಪೊಲೀಸ್ ಇರ್ತಾರಲ್ಲ, ಅವರ ಪುತ್ರ ಅವ್ರ ಮಗ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕರಿಸಿ ಬಳ್ಳಾರಿ ಜೈಲಲ್ಲಿ ದರ್ಶನ್ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಈ ಮಧ್ಯೆ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದು ಬಹಿರಂಗ ಆಗಿದೆ. ಹಾಗಾದರೆ ಅದೇನು, ಯಾರಿಗೆ ಪೀಕಲಾಟ ಅನ್ನೋದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ, ನಾಗನಿಗೆ ಫೋನ್, ಚೇಲಾಗಳಿಗೆ ಟ್ರಬಲ್. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಹೇಗೋ ಇದ್ದ. ಆಗಾಗ ಕುಟುಂಬಸ್ಥರು ಸ್ನೇಹಿತರನ್ನ ಭೇಟಿಯಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಿಂದ ಇದ್ದ. ಯಾವಾಗ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಸಹವಾಸ ಮಾಡಿದ್ನೋ ಅವನ ನಸೀಬು ಪೂರ್ತಿ ಕೆಟ್ಟಿತ್ತು. ಪರಪ್ಪನ ಅಗ್ರಹಾರದಿಂದ ದೂರದ ಬಳ್ಳಾರಿಯಲ್ಲಿ ಏಕಾಂಗಿಯಾಗಿ ನರಕ ಯಾತನೆ ಅನುಭವಿಸುವಂತಾಗಿದೆ. ಇತ್ತ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು. ಈ ಸಂಬಂಧ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿಗಳನ್ನ ಪ್ರಸಾರ ಮಾಡಿತ್ತು. ಈಗ ಇದರ ಮುಂದುವರೆದ ಭಾಗ ಎನ್ನುವಂತೆ ದರ್ಶನ್ ಜೊತೆಗೆ ನಾಗಾ ಮೊಬೈಲ್ ಬಳಕೆ ಪ್ರಕರಣ ಸಂಬಂಧ ಮೊಬೈಲ್ ಬಳಕೆಗೆ ಸಿಮ್ ಅಡ್ರೆಸ್ ನೀಡಿದವರಿಗೆ ಸಂಕಟ ಶುರುವಾಗಿದೆ. ಮೊಬೈಲ್ ಸಿಕ್ಕಿದ ಬಳಿಕ ಸಿಮ್ ಕಾರ್ಡ್ ವಶಕ್ಕೆ ಪಡೆದಿದ್ದ ಪೊಲೀಸರು ತನಿಖಾ ತಂಡದ ಮೂಲಕ ಸಿಮ್ ಕಾರ್ಡ್ಗೆ ಅಡ್ರೆಸ್ ನೀಡಿದವರ ಬೆನ್ನು ಬೆದ್ದಿದ್ದಾರೆ. ಸಿಮ್ ಖರೀದಿಗೆ ಆಧಾರ್ ಕಾರ್ಡ್ ನೀಡಿದವರ ಹಿಂದೆ ಬಿದ್ದಿರುವ ಕಾಕಿ ವಿಲ್ಸನ್ ಗಾರ್ಡ್ ನಾಗನ ಚೇಲಾಗಳಿಗೆ ಬಲೆ ಬೀಸಿದ್ದಾರೆ. ಆನೇಕಲ್ ಸೇರಿ ಹಲವು ಭಾಗಗಳಿಂದ ಸಿಮ್ ಕಾರ್ಡ್ಗೆ ಅಡ್ರೆಸ್ ನೀಡಿರುವ ಮಾಹಿತಿ ಇದೆ. ನಿನ್ನೆ ಇಡೀ ದಿನ ಆನೇಕಲ್ ಭಾಗದಲ್ಲಿ ಸರ್ಚ್ ಮಾಡಿರುವ ಪರಪ್ಪನ ಅಗ್ರಹಾರ ಪೊಲೀಸರು ಆರೋಪಿಗಳಿಗಾಗಿ ತಲಾಶ್ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಅಕ್ರಮ ಚಟುವಟಿಕೆಗೆ ಕೈ ಜೋಡಿಸಿದ ಯುವಕರಿಗೆ ಸಂಕಟ ಫಿಕ್ಸ್ ಅಂತ ಹೇಳಲಾಗ್ತಿದೆ. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕೀರ್ತಿ ಧರ್ಮರಾಜ್ ಗೊತ್ತಾಯ್ತಲ್ಲ, ಧರ್ಮರಾಜ್ ಅವರ ಮಗ, ಕೀರ್ತಿರಾಜ್ ಅವರ ಮಗ. ಭಾಳ ದೊಡ್ಡ ವಿಲನ್ ಅವರು ಒಂದು ಕಾಲದಲ್ಲಿ. ಇತ್ತೀಚೆಗೆ ಅಂತಂದರೆ ನಿಮಗೆ ಅಧ್ಯಕ್ಷರು ಸಿನಿಮಾದಲ್ಲಿ ನಮಸ್ತೆ ಸರ್ ಅನ್ನುವಾಗ ಆ ಪೊಲೀಸ್ ಇರ್ತಾರಲ್ಲ, ಅವರ ಪುತ್ರ ಅವ್ರ ಮಗ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕರಿಸಿ ಬಳ್ಳಾರಿ ಜೈಲಲ್ಲಿ ದರ್ಶನ್ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಈ ಮಧ್ಯೆ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದು ಬಹಿರಂಗ ಆಗಿದೆ. ಹಾಗಾದರೆ ಅದೇನು, ಯಾರಿಗೆ ಪೀಕಲಾಟ ಅನ್ನೋದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ, ನಾಗನಿಗೆ ಫೋನ್, ಚೇಲಾಗಳಿಗೆ ಟ್ರಬಲ್. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಹೇಗೋ ಇದ್ದ. ಆಗಾಗ ಕುಟುಂಬಸ್ಥರು ಸ್ನೇಹಿತರನ್ನ ಭೇಟಿಯಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಿಂದ ಇದ್ದ. ಯಾವಾಗ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಸಹವಾಸ ಮಾಡಿದ್ನೋ ಅವನ ನಸೀಬು ಪೂರ್ತಿ ಕೆಟ್ಟಿತ್ತು. ಪರಪ್ಪನ ಅಗ್ರಹಾರದಿಂದ ದೂರದ ಬಳ್ಳಾರಿಯಲ್ಲಿ ಏಕಾಂಗಿಯಾಗಿ ನರಕ ಯಾತನೆ ಅನುಭವಿಸುವಂತಾಗಿದೆ. ಇತ್ತ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು. ಈ ಸಂಬಂಧ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿಗಳನ್ನ ಪ್ರಸಾರ ಮಾಡಿತ್ತು. ಈಗ ಇದರ ಮುಂದುವರೆದ ಭಾಗ ಎನ್ನುವಂತೆ ದರ್ಶನ್ ಜೊತೆಗೆ ನಾಗಾ ಮೊಬೈಲ್ ಬಳಕೆ ಪ್ರಕರಣ ಸಂಬಂಧ ಮೊಬೈಲ್ ಬಳಕೆಗೆ ಸಿಮ್ ಅಡ್ರೆಸ್ ನೀಡಿದವರಿಗೆ ಸಂಕಟ ಶುರುವಾಗಿದೆ. ಮೊಬೈಲ್ ಸಿಕ್ಕಿದ ಬಳಿಕ ಸಿಮ್ ಕಾರ್ಡ್ ವಶಕ್ಕೆ ಪಡೆದಿದ್ದ ಪೊಲೀಸರು ತನಿಖಾ ತಂಡದ ಮೂಲಕ ಸಿಮ್ ಕಾರ್ಡ್ಗೆ ಅಡ್ರೆಸ್ ನೀಡಿದವರ ಬೆನ್ನು ಬೆದ್ದಿದ್ದಾರೆ. ಸಿಮ್ ಖರೀದಿಗೆ ಆಧಾರ್ ಕಾರ್ಡ್ ನೀಡಿದವರ ಹಿಂದೆ ಬಿದ್ದಿರುವ ಕಾಕಿ ವಿಲ್ಸನ್ ಗಾರ್ಡ್ ನಾಗನ ಚೇಲಾಗಳಿಗೆ ಬಲೆ ಬೀಸಿದ್ದಾರೆ. ಆನೇಕಲ್ ಸೇರಿ ಹಲವು ಭಾಗಗಳಿಂದ ಸಿಮ್ ಕಾರ್ಡ್ಗೆ ಅಡ್ರೆಸ್ ನೀಡಿರುವ ಮಾಹಿತಿ ಇದೆ. ನಿನ್ನೆ ಇಡೀ ದಿನ ಆನೇಕಲ್ ಭಾಗದಲ್ಲಿ ಸರ್ಚ್ ಮಾಡಿರುವ ಪರಪ್ಪನ ಅಗ್ರಹಾರ ಪೊಲೀಸರು ಆರೋಪಿಗಳಿಗಾಗಿ ತಲಾಶ್ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಅಕ್ರಮ ಚಟುವಟಿಕೆಗೆ ಕೈ ಜೋಡಿಸಿದ ಯುವಕರಿಗೆ ಸಂಕಟ ಫಿಕ್ಸ್ ಅಂತ ಹೇಳಲಾಗ್ತಿದೆ.
ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕೀರ್ತಿ ಧರ್ಮರಾಜ್ ಗೊತ್ತಾಯ್ತಲ್ಲ, ಧರ್ಮರಾಜ್ ಅವರ ಮಗ, ಕೀರ್ತಿರಾಜ್ ಅವರ ಮಗ. ಭಾಳ ದೊಡ್ಡ ವಿಲನ್ ಅವರು ಒಂದು ಕಾಲದಲ್ಲಿ. ಇತ್ತೀಚೆಗೆ ಅಂತಂದರೆ ನಿಮಗೆ ಅಧ್ಯಕ್ಷರು ಸಿನಿಮಾದಲ್ಲಿ ನಮಸ್ತೆ ಸಾರ್ ಅನ್ನುವಾಗ ಆ ಪೊಲೀಸ್ ಇರ್ತಾರಲ್ಲ, ಅವರ ಪುತ್ರ ಇವ, ಅವ್ರ ಮಗ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕರಿಸಿ ಬಳ್ಳಾರಿ ಜೈಲಲ್ಲಿ ದರ್ಶನ್ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಈ ಮಧ್ಯೆ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದು ಬಹಿರಂಗ ಆಗಿದೆ. ಹಾಗಾದರೆ ಅದೇನು, ಯಾರಿಗೆ ಪೀಕಲಾಟ ಅನ್ನೋದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ, ನಾಗನಿಗೆ ಫೋನ್, ಚೇಲಾಗಳಿಗೆ ಟ್ರಬಲ್. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಹೇಗೋ ಇದ್ದ. ಆಗಾಗ ಕುಟುಂಬಸ್ಥರು ಸ್ನೇಹಿತರನ್ನ ಭೇಟಿಯಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಿಂದ ಇದ್ದ. ಯಾವಾಗ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಸಹವಾಸ ಮಾಡಿದ್ನೋ ಅವನ ನಸೀಬು ಪೂರ್ತಿ ಕೆಟ್ಟಿತ್ತು. ಪರಪ್ಪನ ಅಗ್ರಹಾರದಿಂದ ದೂರದ ಬಳ್ಳಾರಿಯಲ್ಲಿ ಏಕಾಂಗಿಯಾಗಿ ನರಕ ಯಾತನೆ ಅನುಭವಿಸುವಂತಾಗಿದೆ. ಇತ್ತ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು. ಈ ಸಂಬಂಧ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿಗಳನ್ನ ಪ್ರಸಾರ ಮಾಡಿತ್ತು. ಈಗ ಇದರ ಮುಂದುವರೆದ ಭಾಗ ಎನ್ನುವಂತೆ ದರ್ಶನ್ ಜೊತೆಗೆ ನಾಗಾ ಮೊಬೈಲ್ ಬಳಕೆ ಪ್ರಕರಣ ಸಂಬಂಧ ಮೊಬೈಲ್ ಬಳಕೆಗೆ ಸಿಮ್ ಅಡ್ರೆಸ್ ನೀಡಿದವರಿಗೆ ಸಂಕಟ ಶುರುವಾಗಿದೆ. ಮೊಬೈಲ್ ಸಿಕ್ಕಿದ ಬಳಿಕ ಸಿಮ್ ಕಾರ್ಡ್ ವಶಕ್ಕೆ ಪಡೆದಿದ್ದ ಪೊಲೀಸರು ತನಿಖಾ ತಂಡದ ಮೂಲಕ ಸಿಮ್ ಕಾರ್ಡ್ಗೆ ಅಡ್ರೆಸ್ ನೀಡಿದವರ ಬೆನ್ನು ಬಿದ್ದಿದ್ದಾರೆ. ಸಿಮ್ ಖರೀದಿಗೆ ಆಧಾರ್ ಕಾರ್ಡ್ ನೀಡಿದವರ ಹಿಂದೆ ಬಿದ್ದಿರುವ ಕಾಕಿ ವಿಲ್ಸನ್ ಗಾರ್ಡ್ ನಾಗನ ಚೇಲಾಗಳಿಗೆ ಬಲೆ ಬೀಸಿದ್ದಾರೆ. ಆನೇಕಲ್ ಸೇರಿ ಹಲವು ಭಾಗಗಳಿಂದ ಸಿಮ್ ಕಾರ್ಡ್ಗೆ ಅಡ್ರೆಸ್ ನೀಡಿರುವ ಮಾಹಿತಿ ಇದೆ. ನಿನ್ನೆ ಇಡೀ ದಿನ ಆನೇಕಲ್ ಭಾಗದಲ್ಲಿ ಸರ್ಚ್ ಮಾಡಿರುವ ಪರಪ್ಪನ ಅಗ್ರಹಾರ ಪೊಲೀಸರು ಆರೋಪಿಗಳಿಗಾಗಿ ತಲಾಶ್ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಅಕ್ರಮ ಚಟುವಟಿಕೆಗೆ ಕೈ ಜೋಡಿಸಿದ ಯುವಕರಿಗೆ ಸಂಕಟ ಫಿಕ್ಸ್ ಅಂತ ಹೇಳಲಾಗ್ತಿದೆ. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕೀರ್ತಿ ಧರ್ಮರಾಜ್ ಗೊತ್ತಾಯ್ತಲ್ಲ, ಧರ್ಮರಾಜ್ ಅವರ ಮಗ, ಕೀರ್ತಿರಾಜ್ ಅವರ ಮಗ. ಭಾಳ ದೊಡ್ಡ ವಿಲನ್ ಅವರು ಒಂದು ಕಾಲದಲ್ಲಿ. ಇತ್ತೀಚೆಗೆ ಅಂತಂದರೆ ನಿಮಗೆ ಅಧ್ಯಕ್ಷರು ಸಿನಿಮಾದಲ್ಲಿ ನಮಸ್ತೆ ಸಾರ್ ಅನ್ನುವಾಗ ಆ ಪೊಲೀಸ್ ಇರ್ತಾರಲ್ಲ, ಅವರ ಪುತ್ರ ಇವ, ಅವ್ರ ಮಗ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕರಿಸಿ ಬಳ್ಳಾರಿ ಜೈಲಲ್ಲಿ ದರ್ಶನ್ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಈ ಮಧ್ಯೆ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದು ಬಹಿರಂಗ ಆಗಿದೆ. ಹಾಗಾದರೆ ಅದೇನು, ಯಾರಿಗೆ ಪೀಕಲಾಟ ಅನ್ನೋದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ, ನಾಗನಿಗೆ ಫೋನ್, ಚೇಲಾಗಳಿಗೆ ಟ್ರಬಲ್. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಹೇಗೋ ಇದ್ದ. ಆಗಾಗ ಕುಟುಂಬಸ್ಥರು ಸ್ನೇಹಿತರನ್ನ